ಅಖಂಡ ಭಾರತದಲ್ಲಿ ಏಕಚಕ್ರಾಧಿಪತಿಯಾಗಿ ಆಳ್ವಿಕೆಯನ್ನು ನಡೆಸಿದಂತಹ ಸಾಮ್ರಾಜ್ಯ ಯಾವುದು ಅಂದ್ರೆ ಅದೇ ಮೌರ್ಯ ಸಾಮ್ರಾಜ್ಯ. ಭಾರತದ ಆಡಳಿತಶಾಹಿಯ ನೈಜ ಉದಾಹರಣೆ ಅದು. ಅತ್ಯುತ್ತಮ ಸಾಮ್ರಾಟ ಯಾರು ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಕುಲತಿಲಕ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಮಗನೇ ಬಿಂದೂಸಾರ. ಈ ಬಿಂದೂಸಾರನ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಸಾಕಷ್ಟು ವಿಚಾರಗಳಿದೆ, ಆದ್ರೆ ನಮ್ಮ ಇತಿಹಾಸದಲ್ಲಿ ಇವನ ಬಗ್ಗೆ ಅಷ್ಟಾಗಿ ಉಲ್ಲೇಖನೇ ಆಗಿಲ್ಲ. ಬನ್ನಿ, ಇತಿಹಾಸದ ಪುಟಗಳಿಂದ ಮರೆಯಾದ ಬಿಂದೂಸಾರನ ಬದುಕು ಅದೆಷ್ಟು ರೋಚಕವಾಗಿತ್ತು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಚಂದ್ರಗುಪ್ತ ಮೌರ್ಯ ಮಹಾಗುರು ಚಾಣಕ್ಯನ ಮಾರ್ಗದರ್ಶನದಲ್ಲಿ ಇಡೀ ಭಾರತವನ್ನೇ ತನ್ನ ಚಕ್ರಾಧಿಪತ್ಯದ ಒಳಗೆ ತಂದಂತಹ ಮಹಾವೀರ. ಸುಮಾರು 25 ವರ್ಷಗಳ ಕಾಲ ಚಂದ್ರಗುಪ್ತ ಮೌರ್ಯ ಆಳ್ವಿಕೆಯನ್ನ ಮಾಡಿ ಬಹಳ ಪ್ರಸಿದ್ಧವಾದ ದೊರೆ, ಸಮರ್ಥವಾದ ಅತ್ಯುತ್ತಮವಾದ ಸಾಮ್ರಾಟ ಅಂತ ಅನ್ಸ್ಕೊಳ್ತಾನೆ. ಈತನ ನಂತರ ಸಮಗ್ರವಾಗಿ ಆಡಳಿತ ಮಾಡಿದ್ದೆ ಚಕ್ರವರ್ತಿ ಅಶೋಕ. ಈ ಚಕ್ರವರ್ತಿ ಅಶೋಕನ ತಂದೆಯೇ ಬಿಂದೂಸಾರ. ಈ ಬಿಂದೂಸಾರನ ಬಗ್ಗೆ ಇತಿಹಾಸದಲ್ಲಿ ಅಷ್ಟೊಂದು ಉಲ್ಲೇಖ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಬೌದ್ಧ ಹಾಗೂ ಗ್ರೀಕ್ ಇತಿಹಾಸದಲ್ಲಿ ನಾವು ಬಿಂದೂಸಾರನ ಬಗ್ಗೆ ತಿಳ್ಕೊಳ್ಬಹುದು. ಈ ಬಿಂದೂಸಾರ ಬಹಳ ಧರ್ಮಿಷ್ಠ ಮತ್ತು ಅಮಿತ್ರಗಾತ್ರ ಅಂತಾನೆ ಪ್ರಸಿದ್ಧ ಆಗಿದ್ದ. ಈ ಅಮಿತ್ರಗಾತ್ರ ಅಂದ್ರೆ ಶತ್ರುಗಳ ಸಂಹಾರಕ ಅಂತ ಅರ್ಥ. ಸಾಮಾನ್ಯ ಶಕಕ್ಕೂ ಸುಮಾರು 207 ವರ್ಷಗಳ ಹಿಂದೆ ಈ ಬಿಂದೂಸಾರ ಆಳ್ವಿಕೆಯನ್ನ ಮಾಡಿದ್ದ. ಈ ಬಿಂದೂಸಾರನ ತಾಯಿಯ ಹೆಸರು ದುರ್ಧರ ಅಂತ. ಚಂದ್ರಗುಪ್ತ ಮೌರ್ಯನಿಗೆ ಗ್ರೀಕರೊಂದಿಗೆ ಬಹಳ ಉತ್ತಮವಾದ ಸಂಬಂಧ ಇದ್ದಿದ್ದಕ್ಕೆ ಆಕೆಯನ್ನ ಮದುವೆ ಆಗಿದ್ದ. ಇಂತಹ ಬಿಂದೂಸಾರ ಹುಟ್ಟಿದ್ದು ಬಹಳ ಅಮೃತವಾದ ವಿಶೇಷವಾದ ಗಳಿಗೆಯಲ್ಲಿ ಅಂತಾನೆ ಹೇಳ್ಬೋದು. ತಲೆಗೆ ವಿಷವನ್ನ ಏರಿಸ್ಕೊಂಡಿದ್ರು ಕೂಡ ಆತ ಬದುಕಿ ತೋರಿಸಿದ್ದಕ್ಕೆ ಆತನಿಗೆ ಬಿಂದೂಸಾರ ಅನ್ನುವಂತಹ ಹೆಸರು ಬಂತು. ಅದು ಚಂದ್ರಗುಪ್ತ ಮೌರ್ಯನ ಶೌರ್ಯ, ಸಾಹಸ, ಪ್ರತೀಕಗಳು, ಸಾಮ್ರಾಜ್ಯಶಾಹಿತ್ವ ಉತ್ತುಂಗದಲ್ಲಿದ್ದ ಸಮಯ ಅದು. ಏನೇ ಮಾಡಿದ್ರು ಚಂದ್ರಗುಪ್ತ ಮೌರ್ಯನನ್ನ ಸೋಲ್ಸೋಕೆ ಯಾರಿಂದನೂ ಆಗ್ತಾ ಇರಲಿಲ್ಲ. ಶತ್ರುಗಳು ಏನೆಲ್ಲ ಪ್ಲಾನ್ ಮಾಡಿದ್ರು ಚಂದ್ರಗುಪ್ತ ಮೌರ್ಯನನ್ನ ಮುಗಿಸೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಎಷ್ಟೆಲ್ಲ ಪ್ಲಾನ್ಗಳು ಮಾಡ್ತಾ ಇದ್ರು, ಹೇಗಾದ್ರೂ ಮಾಡಿ ಇವತ್ತು ಸಾಯಿಸ್ಬೇಕು, ಅವತ್ತು ಸಾಯಿಸ್ಬೇಕು ಅಂತ ಸಾಕಷ್ಟು ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಅವರ ಅದ್ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಚಂದ್ರಗುಪ್ತ ಮೌರ್ಯನ ಆ ಮಹಾ ಸಾಮ್ರಾಜ್ಯಕ್ಕೆ ಸ್ವತಃ ಚಂದ್ರಗುಪ್ತ ಮೌರ್ಯನ ಜೀವಕ್ಕೆ ರಕ್ಷಾ ಕವಚವಾಗಿದ್ದದ್ದು ಜಗತ್ತಿನಲ್ಲೇ ಅತಿ ಚಾಣಾಕ್ಷನಾದ ಚಾಣಕ್ಯ. ಚಾಣಕ್ಯನಿಗೆ ಗೊತ್ತಿತ್ತು ಶತ್ರುಗಳಿಗೆ ಯಾವಾಗ್ಲೂ ಕೂಡ ಚಂದ್ರಗುಪ್ತ ಮೌರ್ಯನ ಮೇಲೆ ಒಂದು ಕಣ್ಣು ಇದ್ದೇ ಇರುತ್ತೆ ಅಂತ. ಸೈನ್ಯ ಬಲದಿಂದಾಗ್ಲಿ ಅಥವಾ ಯುದ್ಧದಿಂದಾಗ್ಲಿ ಚಂದ್ರಗುಪ್ತ ಮೌರ್ಯನನ್ನ ಸೋಲ್ಸೋಕೆ ಯಾರಿಂದನೂ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಆಗೆಲ್ಲ ಕುತಂತ್ರದಿಂದನೇ ಶತ್ರುಗಳನ್ನ ಸಾಯಿಸ್ತಾ ಇದ್ರು. ಹೀಗಾಗಿ ಮೌರ್ಯ ಸಾಮ್ರಾಜ್ಯವನ್ನ ಹೇಗಾದ್ರೂ ಉಳಿಸ್ಲೇಬೇಕು ಅಂತ ಚಾಣಕ್ಯ ಶಪಥವನ್ನ ಮಾಡಿದ್ದ. ಚಾಣಕ್ಯ ಹೇಗಾದ್ರೂ ಮಾಡಿ ಉಳಿಸ್ಲೇಬೇಕಿತ್ತು. ಅದಕ್ಕಾಗಿ ಚಾಣಕ್ಯ ಚಂದ್ರಗುಪ್ತ ಮೌರ್ಯನನ್ನ ತಯಾರು ಮಾಡಬೇಕಾಗಿತ್ತು. ಹೇಗಾದ್ರೂ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನ ಉಳಿಸ್ಲೇಬೇಕಾಗಿತ್ತು. ಅದಕ್ಕಾಗಿ ಚಾಣಕ್ಯ ಮಾಡಿದೇನ್ ಗೊತ್ತಾ? ವಿಷಪ್ರಾಶನ. ಅದು ಅಂತಂತ ವಿಷ ಅಲ್ಲ, ಮಹಾನ್ ಕಾರ್ಕೋಟಕ ವಿಷವನ್ನ ಸಣ್ಣ ಸಣ್ಣ ಬಿಂದುಗಳಾಗಿ ಆಹಾರದಲ್ಲಿ ಬೆರೆಸಿ ಚಂದ್ರಗುಪ್ತ ಮೌರ್ಯನಿಗೆ ನೀಡುವಂತಹ ಪ್ಲಾನ್ ಆಗಿತ್ತು. ಅದ್ ಯಾಕಂದ್ರೆ ಮುಂದೆ ಶತ್ರುಗಳು ಏನಾದ್ರೂ ಮಾಡಿ ಚಂದ್ರಗುಪ್ತ ಮೌರ್ಯನಿಗೆ ವಿಷವನ್ನ ಕೊಟ್ಟರು ಕೂಡ ಆ ವಿಷ ಚಂದ್ರಗುಪ್ತ ಮೌರ್ಯನ ದೇಹಕ್ಕೆ ಏನೂ ಮಾಡಬಾರ್ದು ಅಂತ. ಇದೆಲ್ಲ ಚಾಣಕ್ಯನದ್ದೇ ಪ್ಲಾನ್ ಆಗಿತ್ತು. ಚಾಣಕ್ಯನ ಈ ಪ್ಲಾನ್ ಪ್ರಕಾರ ಸ್ವತಃ ಚಾಣಕ್ಯನೇ ಪ್ರತಿದಿನ ಚಂದ್ರಗುಪ್ತ ಮೌರ್ಯನ ಆಹಾರಕ್ಕೆ ಸಣ್ಣ ಸಣ್ಣ ತೊಟ್ಟು ಆದ ಒಂದು ಕಾರ್ಕೋಟಕ ವಿಷವನ್ನ ಬೆರೆಸ್ತಾ ಇದ್ದ. ಆದ್ರೆ ಅದೊಂದಿನ ಏನಾಯ್ತು ಗೊತ್ತಾ? ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಆಹಾರದಲ್ಲಿ ಈ ರೀತಿ ವಿಷವನ್ನ ಬೆರೆಸ್ತಾರೆ ಅನ್ನುವಂತಹ ಯಾವ ಮಾಹಿತಿನೂ ಇಲ್ಲದೆ ಮಹಾರಾಣಿಯೊಂದಿಗೆ ಕುತ್ಕೊಂಡು ಆ ಆಹಾರವನ್ನ ಹಂಚ್ಕೊಳ್ತಾನೆ. ಮಹಾರಾಣಿ ದುರ್ಧರ ಆಗ ತುಂಬು ಗರ್ಭಿಣಿ. ಆಕೆಯ ಹೆರಿಗೆಗೆ ಕೇವಲ 7 ದಿನ ಅಷ್ಟೇ ಬಾಕಿ ಇರುತ್ತೆ. ಆಕೆ ಆ ವಿಷಪ್ರಾಶನದ ಆಹಾರವನ್ನ ಸೇವನೆಯನ್ನ ಮಾಡ್ತಾಳೆ. ಇನ್ನೇನು ಚಾಣಕ್ಯ ಬಂದು ನೋಡಬೇಕು, ಮಹಾರಾಣಿ ದುರ್ಧರ ತಲೆ ಸುತ್ತಿ ಬಿದ್ದು ಹೋಗ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಮೌರ್ಯ ಸಾಮ್ರಾಜ್ಯದ ಕುಡಿಯನ್ನ ಬದುಕಿಸ್ಲೇಬೇಕಿತ್ತು. ಆಗ ಮೌರ್ಯ ಸಾಮ್ರಾಜ್ಯದ ಕುಡಿಯನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಇದ್ದಿದ್ದೆ ಚಾಣಕ್ಯನ ಮೇಲೆ. ಅದಕ್ಕಾಗಿ ಚಾಣಕ್ಯ ಮಾಡಿದೇನ್ ಗೊತ್ತಾ? ರಾಣಿಯನ್ನ ಕೊಂದು ಆಕೆಯ ಹೊಟ್ಟೆಯನ್ನ ಬಗೆದು ಮೌರ್ಯ ಸಾಮ್ರಾಜ್ಯದ ಕುಡಿಯನ್ನ ಎತ್ತುತ್ತಾನೆ, ಮಗುವನ್ನ ಹೊರ ತೆಗಿತಾನೆ. ಮುಂದಿನ 7 ದಿನಗಳ ಕಾಲ ಮೇಕೆಯನ್ನ ಕೊಂದು ಆ ಮೇಕೆಯ ಹೊಟ್ಟೆ ಒಳಗೆ ಬಿಂದೂಸಾರ ಅಂದ್ರೆ ಆ ಮೌರ್ಯ ಸಾಮ್ರಾಜ್ಯದ ಮಗುವನ್ನ, ಚಂದ್ರಗುಪ್ತ ಮೌರ್ಯನ ಮಗುವನ್ನ ಇಡ್ತಾನೆ. ಹೀಗೆ 7-8 ದಿನಗಳ ಕಾಲ ಮಗುವನ್ನ ಮೇಕೆ ಒಳಗೆ ಇಡ್ತಾನೆ. 7-8 ದಿನಗಳ ನಂತರ ಮಗುವನ್ನ ಹೊರಗೆ ತೆಗಿತಾನೆ. ಆದ್ರೆ ಅಷ್ಟು ಹೊತ್ತಿಗಾಗ್ಲೇ ಆ ಮಗುವಿನ ತಲೆಗೆ ವಿಷ ಏರ್ಬಿಟ್ಟಿತ್ತು. ಆದ್ರೆ ಅದೃಷ್ಟವಶಾತ್ ಮಗುವಿನ ಪ್ರಾಣ ಬದುಕುಳಿದಿತ್ತು.
ವಿಷವನ್ನೇ ತಲೆಗೇರಿಸಿಕೊಂಡು ಬದುಕಿದ್ದಂತಹ ಈ ಮಗುಗೆ ಸ್ವತಃ ಚಾಣಕ್ಯನೇ ಬಿಂದೂಸಾರ ಅಂತ ನಾಮಕರಣವನ್ನ ಮಾಡ್ತಾನೆ. ಅನಂತರ ಮೌರ್ಯ ಸಾಮ್ರಾಜ್ಯವನ್ನ ಬಿಂದೂಸಾರ ಸಮರ್ಥವಾಗಿ ಮುನ್ನಡೆಸ್ತಾನೆ, ಅಖಂಡ ಭಾರತವನ್ನೇ ಆಳ್ತಾನೆ. ಇವನ ನಂತರ ಈತನ ಮಗ ಅಶೋಕ ಆ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾನೆ.